ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ HSTR ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಮಾಡ್ತಾ ಇರ್ತಕ್ಕಂಥವರಿಗಾಗಿ ಮ್ಯಾಥಮೆಟಿಕ್ಸ್ ಮಾಡೆಲ್ ಕ್ವಶನ್ಸ್ ಸುಮಾರು ಒಂದು 10 ಮ್ಯಾಥಮೆಟಿಕ್ಸಿನ ಮಾಡೆಲ್ ಕ್ವಶನ್ಸು ಎಕ್ಸಾಮ್ನಲ್ಲಿ ಯಾವ ರೀತಿ ಬರ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೀವಿಯಸ್ ಇಯರ್ಸಲ್ಲಿ ಬಂದಂತಹ ಕ್ವಶನ್ಸ್ಗಳ ಜೊತೆಗೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳಿದಂತಹ ಕ್ವಶನ್ಸು ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥವು. ಸೊ ಆ ಒಂದು ಕ್ವಶನ್ಸನ್ನು ವಿಶ್ಲೇಷಣೆಯ ಸಮೇತ ಅವುಗಳನ್ನು ಸೊಲ್ಯೂಷನ್ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. HSTR ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಹೇಗೆ ಬರ್ತವೆ ಅಂತಕ್ಕಂಥದ್ದನ್ನು ಉದಾಹರಣೆಗಳ ಸಮೇತವಾಗಿ ತಿಳ್ಕೊಳ್ಳೋಣ. ನೋಡಿ, ಫಸ್ಟ್ ಕ್ವಶನ್ ಬರುತ್ತೆ. ಫಾರ್ ವಾಟ್ ವ್ಯಾಲ್ಯೂ ಆಫ್ ಕೆ ವಿಲ್ ದ ಈಕ್ವೇಶನ್ ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು ಕೆ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ ಕೆ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಹ್ಯಾವ್ ಈಕ್ವಲ್ ಅಂಡ್ ರಿಯಲ್ ರೂಟ್ಸ್ ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್ ಕ್ವಶನ್. ಏನಪ್ಪಾ ಅಂದರೆ ಇದು ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ನು. ಈ ಕ್ವಾಡ್ರಾಟಿಕ್ ಈಕ್ವೇಶನ್ನಲ್ಲಿ ಬರುವಂತಹ ಎರಡು ರೂಟ್ಸ್ ಏನಿದಾವಲ್ಲ, ಈ ಎರಡು ರೂಟ್ಸ್ ಏನಾಗಿದ್ದಾವೆ ಅಂತ ಹೇಳ್ತಾರೆ ಅವರು, ಈಕ್ವಲ್ ಆ್ಯಂಡ್ ರಿಯಲ್ ಅಂತ ಹೇಳ್ತಾರೆ. ಎರಡು ರೂಟ್ಸ್ಗಳು ಈಕ್ವಲ್ ಆ್ಯಂಡ್ ರಿಯಲ್ ಆಗಿದ್ದರೆ ಆ ಎರಡು ರೂಟ್ಗಳ ಆಧಾರದ ಮೇಲೆ ಇಲ್ಲಿರುವಂಥ ಈಕ್ವೇಶನಲ್ಲಿ ಬರುವಂಥ ಕೇನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ. ಕೆಳಗಡೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಆನ್ಸರ್ನ ನೀವು ಹೇಳಬೇಕು ಅಂತ ಹೇಳಿದ್ರೆ, ಯಾವಾಗ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್ ಆಗಿರ್ತವೆ ಅಂತ ಹೇಳಿದ್ರೆ ಡೆಲ್ಟಾದ ಬೆಲೆ 0 ಇದ್ದಾಗ ಏನಾಗಿರ್ತವೆ, ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್ ಅಂಥೇಳಿ ನಾವು ಹೇಳಬಹುದು. ಸೊ ಡೆಲ್ಟಾದ ಬೆಲೆ ಅಂತ ಹೇಳಿದ್ರೆ ಏನು, ಡೆಲ್ಟಾವನ್ನು ನಾವು ಡಿಸ್ಕ್ರಿಮಿನೆಂಟ್ ಅಂತ ಕರಿತೀವಿ, ಅಂದರೆ ಕನ್ನಡದಲ್ಲಿ ಶೋಧಕ ಅಂತ ಕರಿತೀವಿ. ಈ ಒಂದು ಡಿಸ್ಕ್ರಿಮಿನೆಂಟನ್ನು ಕಂಡುಹಿಡಿಲಿಕ್ಕೋಸ್ಕರನೇ ಒಂದು ಸೂತ್ರ ಬರುತ್ತೆ. ಏನಪ್ಪ ಅಂತ ಹೇಳಿದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಅಂತ. ಸೊ ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಈಕ್ವಲ್ ಟು 0 ಅಂತ ಅರ್ಥ. ಈಗ ನೀವು ಈ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನು ನೋಡಿದರೆ ಇದು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ಅಂತ ನೀವು ಕನ್ಸಿಡರ್ ಮಾಡಿದ್ರಿ ಅಂದರೆ ಎನ ಬೆಲೆ ಎಕ್ಸ್ ಸ್ಕ್ವೇರ್ನ ಕೊಯಿಫಿಸಿಯೆಂಟನ್ನು ತೊಗೊಳ್ತೀರಾ 1 ಅಂತ. ಹಾಗೆ ಬಿನ ಬೆಲೆ ಅಂದರೆ ಎಕ್ಸ್ನ ಕೊಯಿಫಿಸಿಯೆಂಟು -2 ಇಂಟು ಕೆ ಪ್ಲಸ್ 1. ಹಾಗೆಯೇ ಇನ್ನೊಂದು ಕೊಯಿಫಿಸಿಯೆಂಟು ಸಿನ ಕೊಯಿಫಿಸಿಯೆಂಟು ಅದನ್ನು ನೀವು ಕೆ ಸ್ಕ್ವೇರ್ ಅಂತ ತಗೊಳ್ಬೇಕು. ಈಗ ಈ ಬೆಲೆಗಳನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತ ಹೇಳಿದ್ರೆ -2 ಇಂಟು ಕೆ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡು -4 ಇಂಟು ಎ ಅಂದರೆ 1, ಸಿ ಅಂದರೆ ಕೆ ಸ್ಕ್ವೇರ್ ಅಂತ ಬರ್ಕೊಂಡು ಈಕ್ವಲ್ ಟು 0 ಅಂತ ನೀವು ತೊಗೊಂಡ್ರಿ ಅಂದರೆ ಈಗ ಇದೇನಾಗುತ್ತೆ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ -2 ಇದ್ದಿದ್ದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2 ಇದ್ದಿದ್ದು ಎರಡನ್ನು ಸ್ಕ್ವೇರ್ ಮಾಡಿದರೆ 4 ಬರುತ್ತೆ. ಪಕ್ಕದಲ್ಲಿರುವ ಕೆ ಪ್ಲಸ್ 1 ಕೂಡ ಸ್ಕ್ವೇರ್ ಮಾಡಿದರೆ ನೀವು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರದಲ್ಲಿ ಬರೀಬೇಕಾಗತ್ತೆ. ಹಾಗೆ ಬರೆದ್ರೆ ಕೆ ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2k ಆಗಿಬಿಡುತ್ತೆ ಇದು. ಓಕೆನಾ? ಇದ್ರ ಜೊತೆಗೆ -4 ಇಂಟು ಕೆ ಸ್ಕ್ವೇರ್ ಮಾಡಿದ್ರೆ 4k ಸ್ಕ್ವೇರ್ ಮಾಡ್ತೀರಾ, ದಟ್ ಈಸ್ ಈಕ್ವಲ್ ಟು 0. ಮುಂದಿನ ಹಂತದಲ್ಲಿ 4 ಇಂದ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ 4 ಇಂಟು ಕೆ ಸ್ಕ್ವೇರು 4k ಸ್ಕ್ವೇರು ಪ್ಲಸ್ 4 1s 4 ಪ್ಲಸ್ 4 2s 8k ಮೈನಸ್ 4k ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಸುಲಭವಾಗಿ ನೀವು 4k ಸ್ಕ್ವೇರ್ ಎರಡಕ್ಕೂ ಒಂದಕ್ಕೆ ಮೈನಸ್ ಒಂದಕ್ಕೆ ಪ್ಲಸ್ ಇರೋದ್ರಿಂದ ಕ್ಯಾನ್ಸಲ್ ಮಾಡಿದಾಗ ಈ 8kನ ಇಲ್ಲೇ ಇಟ್ಕೊಂಡ್ರೆ 4 ಆ ಕಡೆ ಕಳಿಸಿದರೆ -4 ಆಗುತ್ತೆ. ಅಥವಾ ನೀವು 8ಅನ್ನು ಕೂಡ ಈಕ್ವಲಿಂದ ಆ ಕಡೆ ಕಳಿಸ್ಬಿಟ್ರೆ ನೀವು ಡಿವೈಡೆಡ್ ಬೈ 8 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದಾಗ -4 1s -4 2s ಅಂದರೆ ಕೆನ ವ್ಯಾಲ್ಯೂ ಬಂದುಬಿಟ್ಟು -1/2 ಬರುತ್ತೆ. ಸೊ ನಿಮಗೆ ಕೊಟ್ಟಂಥ ಆಪ್ಷನ್ಗಳನ್ನು ನೋಡ್ತಾ ಹೋದಾಗ ಮೊದಲನೇ ಆಪ್ಷನಲ್ಲಿ ಆ ಒಂದು ಆನ್ಸರ್ನ ಕೊಟ್ಟಿದ್ದಾರೆ. ಸೊ ದಟ್ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್ ಅಂತೇಳಿ ನೀವು ಉತ್ತರವನ್ನು ಬರಿತೀರಾ. ಹಾಗೆ ಸೆಕೆಂಡ್ ಕ್ವಶನ್ ಅನ್ನು ನೋಡೋದಾದರೆ ಟ್ರಿಗ್ನೋಮೆಟ್ರಿಕ್ ಸಂಬಂಧಪಟ್ಟಂಥದ್ದು. ದ ವ್ಯಾಲ್ಯೂ ಆಫ್ ಸೈನ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ ಪ್ಲಸ್ 1 ಪ್ಲಸ್ ಕಾಸ್ ಥೀಟಾ ಬೈ ಸೈನ್ ಥೀಟಾ ಈಸ್ ಅಂತ ಕೊಟ್ಟಿದ್ದಾರೆ. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಮತ್ತು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗಳನ್ನು ಬಳಕೆ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿದಾಗ ಕೆಳಗಿನ ಯಾವ ಆನ್ಸರ್ ಬರುತ್ತೆ? ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನು ಮಾಡಬೇಕಿಲ್ಲಿ ಸೈನ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ ಪ್ಲಸ್ 1 ಪ್ಲಸ್ ಕಾಸ್ ಥೀಟಾ ಬೈ ಸೈನ್ ಥೀಟಾ ಬರ್ಕೊಂಡು ಕೆಳಗಡೆ ಇರುವ ಡಿನಾಮಿನೇಟರ್ಗೆ LCM ತೊಗೊಂಡ್ರೆ ಸೇಮ್ ಅದನ್ನು ನೀವು ಪ್ರಾಡಕ್ಟನ್ನಾಗಿ ಬರ್ಕೊಳ್ಬೇಕಾಗತ್ತೆ. ಅಂದರೆ 1 ಪ್ಲಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಅಂತೇಳಿ. ಮೇಲ್ಗಡೆ ನ್ಯೂಮರೇಟ್ರಲ್ಲಿ ಏನು ಬರುತ್ತೆ ಅಂದರೆ ಈ ನ್ಯೂಮರೇಟ್ರು ಡಿನಾಮಿನೇಟರ್ನ ಗುಣಿಸಿ ಬರೆದ್ರೆ ಸೈನ್ ಸ್ಕ್ವೇರ್ ಥೀಟಾ ಬರುತ್ತೆ. ಹಾಗೆಯೇ ಇದನ್ನು ಗುಣಿಸಿ ಬರೆದ್ರೆ 1 ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ತೀರಾ.
ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ತಾ ಹೋಗೋದಾದ್ರೆ ಇಲ್ಲಿ ಸೈನ್ ಸ್ಕ್ವೇರ್ ಟೀಟಾ ಬರೀತೀರಾ. ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಗ ತಾನೇ ನಾವು ಹೇಳಿದ ಹಾಗೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ರೂಪದಲ್ಲಿ ಬರೆದ್ರೆ 1 ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ 2 ಕಾಸ್ ಟೀಟಾ ಬರುತ್ತೆ ಡಿವೈಡೆಡ್ ಬೈ ಏನು ಮಾಡ್ತೀರಾ ಆಸ್ ಇಟ್ ಈಸ್ 1 ಪ್ಲಸ್ ಕಾಸ್ ಟೀಟಾ ಇಂಟು ಸೈನ್ ಟೀಟಾ ಅಂತ ಬರೀತೀರಾ. ಈಗ ನಮಗೆ ಒಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಮೊದಲನೇ ಐಡೆಂಟಿಟಿ ಬರುತ್ತೆ. ಏನಪ್ಪಾ ಅಂದರೆ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾವನ್ನು ನಾವು 1 ಅಂತ ಹೇಳ್ತೀವಿ. ಈ ಒಂದು ಐಡೆಂಟಿಟಿಯನ್ನು ಇಲ್ಲಿ ಬಳಸಿದರೆ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇರೋ ಜಾಗದಲ್ಲಿ 1 ಅಂತ ಬರೀರಿ ಪ್ಲಸ್ ಈ 1 ಪ್ಲಸ್ 2 ಕಾಸ್ ಟೀಟಾ ಡಿವೈಡೆಡ್ ಬೈ ಸೇಮ್ ಆಸ್ ಇಟ್ ಈಸ್ 1 ಪ್ಲಸ್ ಕಾಸ್ ಟೀಟಾ ಇಂಟು ಸೈನ್ ಟೀಟಾ. ನೆಕ್ಸ್ಟ್ ಸ್ಟೆಪ್ 1 ಪ್ಲಸ್ 1 ಮಾಡಿದ್ರೆ 2 ಪ್ಲಸ್ 2 ಕಾಸ್ ಟೀಟಾ ಡಿವೈಡೆಡ್ ಬೈ ಡಿನಾಮಿನೇಟರ್ ಸೇಮ್ 1 ಪ್ಲಸ್ ಕಾಸ್ ಟೀಟಾ ಇಂಟು ಸೈನ್ ಟೀಟಾ. ಈಗ ನೀವೇನು ಮಾಡ್ತೀರಾ, ಇವೆರಡರಲ್ಲೂ 2 ಕಾಮನ್ ಆಗಿದೆ ತಾನೆ. ಸೊ 2 ಕಾಮನ್ ಆಗಿ ನೀವು ಬ್ರಾಕೆಟಿಂದ ಹೊರಗಡೆ ತೊಗೊಂಡ್ರಿ ಅಂತ ಹೇಳಿದ್ರೆ ಬ್ರಾಕೆಟ್ನ ಒಳಗಡೆ ಏನು ಉಳಿತದೆ 1 ಪ್ಲಸ್ ಕಾಸ್ ಟೀಟಾ ಉಳಿತದೆ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಟೀಟಾ ಇಂಟು ಸೈನ್ ಟೀಟಾ ಅಂತ ತೊಗೊಳ್ತೀರಾ. ಈಗ ನ್ಯೂಮರೇಟರ್ ಡಿನಾಮಿನೇಟರಲ್ಲಿ 1 ಪ್ಲಸ್ ಕಾಸ್ ಟೀಟಾ 1 ಪ್ಲಸ್ ಕಾಸ್ ಟೀಟಾ ಕ್ಯಾನ್ಸಲ್ ಮಾಡಿದ್ರಿ ಅಂತ ಹೇಳಿದ್ರೆ ಮೇಲ್ಗಡೆ 2 ಉಳಿತದೆ, ಕೆಳಗಡೆ ಸೈನ್ ಟೀಟಾ ಉಳಿತದೆ. ಈ 2 ಅನ್ನು ಹಾಗೆ ಬರ್ಕೊಂಡು ಸೈನ್ ಟೀಟಾವನ್ನು ನಾವು 1 ಬೈ ಸೈನ್ ಟೀಟಾ ಅಂತ ಏನಾದರೂ ತೊಗೊಂಡ್ರಿ ಅಂತ ಹೇಳಿದ್ರೆ 1 ಬೈ ಸೈನ್ ಟೀಟಾದ ರೆಸಿಪ್ರೋಕಲ್ ಅನ್ನು ನಾವೇನಂತ ಬರಿತೀವಿ ಕೋಸಿಕೆಂಟ್ ಟೀಟಾ ಅಂತ ಬರಿತೀವಿ. ಇದ್ರ ಪ್ರಕಾರ ಈ ಒಂದು ವ್ಯಾಲ್ಯೂವನ್ನು ಸಿಂಪ್ಲಿಫೈ ಮಾಡಿದಾಗ ಫೈನಲ್ ಆನ್ಸರ್ 2 ಇಂಟು ಕೋಸಿಕೆಂಟ್ ಟೀಟಾ ಬರುತ್ತೆ. ಸೊ 2 ಇಂಟು ಕೋಸಿಕೆಂಟ್ ಟೀಟಾ ಇಲ್ಲೂ ಕೂಡ ಆಪ್ಷನ್ 1ರಲ್ಲಿರೋದ್ರಿಂದ ಆಪ್ಷನ್ 1ಅನ್ನು ನೀವು ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 3 ಹೇಳುತ್ತೆ ಫೈಂಡ್ ದ ರೇಷಿಯೋ ಇನ್ ವಿಚ್ ದ ವೈ ಆಕ್ಸಿಸ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದಿ ಪಾಯಿಂಟ್ಸ್ ಎ ಆಫ್ 5,6 ಅಂಡ್ -1, -4. ಈ 5,6 ಮತ್ತು -1, ಅನ್ನುವಂತಹ 2 ಪಾಯಿಂಟ್ಗಳಿಗೆ ಸೇರಿದಂಥ ಲೈನ್ ಸೆಗ್ಮೆಂಟನ್ನು ಡಿವೈಡ್ ಮಾಡೋದ್ರ ಮೂಲಕ ಅದು ವೈ ಆಕ್ಸಿಸಲ್ಲಿ ಡಿವೈಡ್ ಮಾಡುತ್ತೆ ಅಂದ ಮೇಲೆ ಅದರ ರೇಷಿಯೋವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅವರು. ಸೊ ಅದನ್ನು ನಾವು ರೇಷಿಯೋವನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕಾಗತ್ತೆ, ಸೊ ಇದನ್ನು ನೀವು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಸೆಕ್ಷನ್ ಫಾರ್ಮುಲಾವನ್ನು ಬಳಕೆ ಮಾಡಬೇಕಾಗತ್ತೆ. ಸೆಕ್ಷನ್ ಫಾರ್ಮುಲಾವನ್ನು ಬಳಕೆ ಮಾಡಬೇಕು ಅಂದರೆ ನಿಮಗೆ ರೇಷಿಯೋ ಬೇಕಾಗತ್ತೆ. ಸೊ ರೇಷಿಯೋವನ್ನು ನಾವೇನಂತ ತಗೊಳ್ಬೋದು ಅಂತ ಹೇಳಿದ್ರೆ ಇಲ್ಲಿ ಆ ಒಂದು ಲೈನ್ನು ವೈ ಆಕ್ಸಿಸ್ನ ಮೇಲಿದೆ ಅಂತ ಅಂದಾಗ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಎಕ್ಸ್ನ ಬೆಲೆಯನ್ನು 0 ಅಂತ ತಗೊಳ್ಬೋದು. ಇದರ ಆಧಾರದ ಮೇಲೆ ನೀವು ರೇಷಿಯೋವನ್ನು ಹೇಳೋದಾದ್ರೆ ಏನಂತ ಹೇಳ್ಬೋದಪ್ಪ ಅಂತ ಹೇಳಿದ್ರೆ K:1 ಅಂತ ತಗೊಳ್ಬೋದು. ರೇಷಿಯೋವನ್ನು ನಾವು K:1 ಅಂತ ತಗೊಳ್ಳೋಣ. ಆಮೇಲೆ ಪಾಯಿಂಟ್ ಬೇಕಲ್ವಾ, ಆ ಪಾಯಿಂಟ್ ಯಾವುದಪ್ಪ ಅಂತ ಹೇಳಿದ್ರೆ ನಾನು ಆವಾಗಲೇ ಹೇಳಿದ ಹಾಗೆ ಅದು ವೈ ಆಕ್ಸಿಸ್ನಲ್ಲಿ ಇರೋದ್ರಿಂದಾಗಿ ಎಕ್ಸ್ನ ಬೆಲೆ 0 ಬರುತ್ತೆ, ವೈನ ಬೆಲೆಯನ್ನು ನಾವು ವೈ ಅಂತ ತಗೊಳ್ಳೋಣ. ಈಗ ಆ ಪಾಯಿಂಟ್ ಬಂದ್ಬಿಟ್ಟು 0, ವೈ ಆಗುತ್ತೆ. ರೇಷಿಯೋ ಬಂದ್ಬಿಟ್ಟು K:1 ಅಂತ ತಗೊಂಡು ನೀವು ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗ್ತೀರಾ. ಸೆಕ್ಷನ್ ಫಾರ್ಮುಲಾ ಏನು ಬರುತ್ತೆ ಅಂದರೆ m1 ಇಂಟು x2 ಪ್ಲಸ್ m2 ಇಂಟು x1 ಡಿವೈಡೆಡ್ ಬೈ m1 ಪ್ಲಸ್ m2 ಅಂತಕ್ಕಂಥದ್ದು ಸೂತ್ರ. ಸೊ ಈ ಒಂದು ಸೂತ್ರಕ್ಕೆ ನೀವು ವ್ಯಾಲ್ಯೂವನ್ನು ಹಾಕ್ತಾ ಹೋದಾಗ ಇಲ್ಲಿ ನೀವು ಏನಂತ ತಗೊಳ್ಬೋದು K m1 ಅಂತ ಹೇಳಿದ್ರೆ ನೀವು ಇದನ್ನು K ಅಂತ ತಗೊಳ್ರಿ. x2 ಯಾವುದಾಗತ್ತಪ್ಪ ಇಲ್ಲಿ ಆ್ಯಕ್ಚುಲಿ ಅಂತ ಹೇಳಿದ್ರೆ ಇಲ್ಲಿ ನೀವು x1 y1 ಅಂತ ತಗೊಳ್ರಿ, ಇದನ್ನು x2 y2 ಅಂತ ತಗೊಳ್ರಿ. ಇದ್ರ ಪ್ರಕಾರ x2 ಯಾವುದಾಗತ್ತೆ -1 ಆಗತ್ತೆ. ಹಾಗೇನೆ ಪ್ಲಸ್ m2 ಅಂತ ಹೇಳಿದ್ರೆ ನೀವೇನು ತಗೊಳ್ಬೇಕು 1 ಅಂತ ತಗೊಳ್ಬೇಕು. x1 ಅನ್ನು ನೀವು 5 ಅಂತ ತಗೊಳ್ಬೇಕು. m1 ಪ್ಲಸ್ m2 ಅಂದ್ಬಿಟ್ರೆ ನೀವು ಇಲ್ಲಿ K+1 ಅಂತ ತಗೊಳ್ತೀರಾ. ಇದನ್ನು ನೀವು ಸಿಂಪ್ಲಿಫೈ ಮಾಡ್ತಾ ಹೋದಾಗ ಇಲ್ಲಿ ಎಕ್ಸ್ನ ಬೆಲೆಯನ್ನು ನಾವು ಏನು ತೊಗೊಂಡಿದ್ದೀವಿ 0 ತೊಗೊಂಡಿದ್ದೀವಿ ತಾನೆ. ಸೊ ಎಕ್ಸ್ ಇರುವ ಜಾಗದಲ್ಲಿ 0 ಹಾಕಿದ್ರಿ ಅಂದರೆ K ಇಂಟು -1 ಮಾಡಿದ್ರೆ -K ಬರುತ್ತೆ, ಪ್ಲಸ್ 1 5 5 ಬರುತ್ತೆ ಡಿವೈಡೆಡ್ ಬೈ K+1. ಈ K+1 ಈಕ್ವಲಿಂದ ಈ ಕಡೆ ಬಂದರೆ 0 ಇಂಟು K+1 ಇಸ್ ಈಕ್ವಲ್ ಟು -K+5 ಆಯಿತು. 0 ಇಂಟು ಎನಿಥಿಂಗ್ ಈಸ್ 0. ಸೊ ದಟ್ 0 Kನ ಈ ಕಡೆ ತೊಗೊಂಬಂದರೆ ಪ್ಲಸ್ K ಆಗಿಬಿಡುತ್ತೆ, ದಟ್ ಈಸ್ ಈಕ್ವಲ್ ಟು 5. ಅಥವಾ ನೀವು Kನ ಬೆಲೆಯನ್ನು 5 ಅಂತೇಳಿ ಇಂಡಿಕೇಟ್ ಮಾಡ್ತೀರಾ. ಈಗ ನೀವು ಇಲ್ಲಿ ತೊಗೊಂಡಿರುವಂಥ ರೇಷಿಯೋವನ್ನು ನಾವು K:1 ಅಂತ ತೊಗೊಂಡಿರೋದ್ರಿಂದ K ಇರುವ ಜಾಗದಲ್ಲಿ 5 ಹಾಕಿದ್ರಿ ಅಂದರೆ ರೇಷಿಯೋ ಏನು ಬರುತ್ತೆ 5:1 ಬರುತ್ತೆ. ಈ ಒಂದು 5:1 ಅನ್ನೋದು ಇಂಟರ್ನಲ್ ಆಗಿ ಬರೋದ್ರಿಂದಾಗಿ ಅದನ್ನು ನಾವು 5:1 ಇಂಟರ್ನಲ್ಲಿ ಅಂತೇಳಿ ಆಪ್ಷನ್ 2 ಈ ಒಂದು ಕ್ವಶನ್ಗೆ ಉತ್ತರವನ್ನಾಗಿ ಹೇಳ್ತೀರಾ. ನೆಕ್ಸ್ಟು ಕ್ವಶನ್ ನಂಬರ್ 4 ನೋಡಿ. ಇಫ್ ದ ಸಮ್ ಆಫ್ ದ ಫಸ್ಟ್ n ಟರ್ಮ್ಸ್ ಆಫ್ ಎನ್ AP ಈಸ್ ಗಿವನ್ ಬೈ
ಎಸ್ ಎನ್ ಇಸ್ ಈಕ್ವಲ್ ಟು 3n² ಪ್ಲಸ್ 5n, ದೆನ್ ಇಟ್ಸ್ ಕಾಮನ್ ಡಿಫರೆನ್ಸ್ ಈಸ್ ಅಂತ ಕೊಟ್ಟಿದ್ದಾರೆ. ಕ್ವಶನ್ ಕ್ಲಿಯರ್ ಆಗಿದೆ. ಎಸ್ ಎನ್ ಅಂತಕ್ಕಂಥದ್ದು 3n² ಪ್ಲಸ್ 5n ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಮೊದಲ n ಪದಗಳ ಮೊತ್ತವನ್ನು ಕೊಟ್ಟಿದ್ದಾರೆ. ನಿಮಗೆ ಕಾಮನ್ ಡಿಫರೆನ್ಸ್ ಅನ್ನು ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಕಾಮನ್ ಡಿಫರೆನ್ಸ್ ಅನ್ನು ನಾವು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಸೂತ್ರ ಏನು ಬರುತ್ತೆ ಅಂದರೆ a2 ಮೈನಸ್ a1. ಇದರ ಅರ್ಥ ನೀವು a1 ಮತ್ತು a2ನ ಕಂಡುಹಿಡ್ಕೊಳ್ಬೇಕು. ಸೊ a1 ಮತ್ತು a2 ಯಾವಾಗ ಸಿಗುತ್ತೆ ಅಂದರೆ n ಇರುವ ಜಾಗದಲ್ಲಿ 1 ಹಾಕಿದ್ರಿ ಅಂತ ಹೇಳಿದ್ರೆ 3 × 1² ಪ್ಲಸ್ 5 × 1 ಅಂತ ತೊಗೊಂಡ್ರಿ ಅಂದರೆ S1 ಇಸ್ ಈಕ್ವಲ್ ಟು 1² ಮಾಡಿದ್ರೆ 1 ಬರುತ್ತೆ, 1 × 3 ಮಾಡಿದ್ರೆ 3, ಪಕ್ಕದಲ್ಲಿ 5 1s ಆರ್ 5, ದೆನ್ ದಟ್ ಈಸ್ ಈಕ್ವಲ್ ಟು 8 ಬಂತು. S1 ಈಸ್ ನಥಿಂಗ್ ಬಟ್ a1, ಇದನ್ನು ನಾವು 8 ಅಂತ ತೊಗೊಂಡು S1 ಸಿಕ್ತು, ಅದನ್ನ a1 ಅಂತ ತೊಗೊಂಡ್ರಿ. ಈಗ a2 ಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ನೆಕ್ಸ್ಟ್ ಮತ್ತೆ S2 ಕಂಡುಹಿಡ್ಕೊಳ್ಬೇಕು. S2 ಅಂತ ಹೇಳಿದ್ರೆ ನೀವು ಇಲ್ಲಿ 3 × 1² ಪ್ಲಸ್ 3 × 2² ಪ್ಲಸ್ 5 × 2 ಅಂತ ತಗೊಳ್ರಿ. ಹೀಗೆ ತಗೊಂಡ ನಂತರದಲ್ಲಿ ನೀವು 2 2s ಆರ್ 4 ಮಾಡ್ತೀರಾ, 4 × 3 ಮಾಡಿದ್ರೆ 12 ಬರುತ್ತೆ, 5 2s ಆರ್ 10, ದೆನ್ S2 ಇಸ್ ಈಕ್ವಲ್ ಟು 22. S2 ಅಂದರೆ ಏನಪ್ಪ ಅರ್ಥ ಅಂತ ಹೇಳಿದ್ರೆ ನಮಗೆ ಗೊತ್ತು. S2 ಅಂತ ಹೇಳಿದ್ರೆ ಅದನ್ನು ನಾವು a1 ಪ್ಲಸ್ a2 ಮೊದಲ ಎರಡು ಪದಗಳ ಮೊತ್ತ ಅಂತ ತಗೊಳ್ತೀವಿ. ಹೀಗೆ ಮೊದಲ ಎರಡು ಪದಗಳ ಮೊತ್ತ ಅಂತ ನೀವು ತಗೊಂಡಿದ್ದೀರಿ ಅಂತ ಅಂದ ಮೇಲೆ ಆ ಎರಡು ಪದಗಳು ಯಾವುವು, a1 ಪ್ಲಸ್ a2 ಇಸ್ ಈಕ್ವಲ್ ಟು ಏನಂತ ತಗೊಳ್ತೀರಿ, ಏನು ಬಂದಿದೆ, 22 ಬಂದಿದೆ. a1ನ ಬೆಲೆ 8 ಬಂದಿದೆಯಲ್ವಾ, 8 ಪ್ಲಸ್ a2 ಇಸ್ ಈಕ್ವಲ್ ಟು 22 ತಗೊಂಡ್ರೆ ಬರೀ a2ನ ಬೆಲೆ ಏನು ಬರುತ್ತೆ ಅಂದರೆ ಅವಾಗ 22 ಮೈನಸ್ 8 ಮಾಡಬೇಕಾಗತ್ತೆ. ಆಗ a2ನ ಬೆಲೆ 22 ಮೈನಸ್ 8 ಮಾಡೋದ್ರಿಂದಾಗಿ ನಿಮಗೆ ಏನು ಬರುತ್ತೆ ಆನ್ಸರು ಅಂತ ಹೇಳಿದ್ರೆ 14 ಬರುತ್ತೆ. ಓಕೆ, ಈಗ ಈ ಒಂದು 14 ಮತ್ತೆ ಈ ಒಂದು 8 ಬಳಕೆ ಮಾಡಿಕೊಂಡು ಈ ಸೂತ್ರಕ್ಕೆ ವ್ಯಾಲ್ಯೂ ಅಪ್ಲೈ ಮಾಡಿದಾಗ a2 ಮೈನಸ್ a1 ಅಂದರೆ 14 ಮೈನಸ್ 8 ಮಾಡ್ತೀರಾ. ಸೊ ದಟ್ 14 ಮೈನಸ್ 8 ಮಾಡಿದ್ರೆ ಕಾಮನ್ ಡಿಫರೆನ್ಸ್ನ ಬೆಲೆ ಬಂದ್ಬಿಟ್ಟು ಎಷ್ಟು ಬರುತ್ತೆ, 6 ಬರುತ್ತೆ. ಹಾಗಾಗಿ 4 ಆಪ್ಷನ್ಗಳಲ್ಲಿ 3ನೇ ಆಪ್ಷನಲ್ಲಿ ಆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಚೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 5 ಬಂದ್ಬಿಟ್ಟು ಎ ಬ್ಯಾಗ್ ಕಂಟೈನ್ಸ್ 5 ರೆಡ್, 6 ವೈಟ್ and 7 black balls. 2 balls are drawn at random. What is the probability that both balls are of the same color ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಬ್ಯಾಗಲ್ಲಿ 5 ರೆಡ್ ಬಾಲ್ ಇದ್ದಾವೆ, 6 ವೈಟ್ ಬಾಲ್ ಇದ್ದಾವೆ, ಜೊತೆಗೆ 7 ಬ್ಲ್ಯಾಕ್ ಬಾಲ್ ಇದ್ದಾವೆ. ಇಷ್ಟು ಬಾಲ್ಗಳಲ್ಲಿ ನೀವು 2 ಬಾಲನ್ನು ಮಾತ್ರ ತೆಗಿಬೇಕು. ತೆಗೆಯುವ 2 ಬಾಲ್ಗಳನ್ನು ರ್ಯಾಂಡಮ್ ಆಗಿ ತೆಗೆದಾಗ ಬರೀ ಬೋತ್ ಬಾಲ್ಸ್ ಆರ್ ಸೇಮ್ ಕಲರ್, 2 ಬಾಲ್ಗಳು ಒಂದೇ ಕಲರ್ ಬರೋ ರೀತಿಯಲ್ಲಿ ಎಷ್ಟು ಪ್ರಾಬಬಿಲಿಟಿಯನ್ನು ಕಂಡುಹಿಡಿಬಹುದು, ಎಷ್ಟು ಬಾರಿ ಅದನ್ನು ತೆಗಿಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪ್ರಾಬಬಿಲಿಟಿಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಕ್ವಶನ್. ಸೊ ಈ ಕ್ವಶನಿಗೆ ನೀವು ಆನ್ಸರ್ನ ಹೇಳಬೇಕು ಅಂತ ಹೇಳಿದ್ರೆ ನಮಗೆ ಗೊತ್ತಿರುವಂತೆ ಮೊದಲನೇದಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಟೋಟಲ್ ಬಾಲ್ಸ್ ಅನ್ನು ಬರ್ಕೊಳ್ತೀರಾ. ಟೋಟಲ್ ಬಾಲ್ಗಳ ಸಂಖ್ಯೆ ಆ ಒಂದು ಬ್ಯಾಗಲ್ಲಿರುವ ಒಟ್ಟು ಬಾಲ್ಗಳ ಸಂಖ್ಯೆ 5 ರೆಡ್ಡು, 6 ವೈಟು, 7 ಬ್ಲ್ಯಾಕು. ಇಷ್ಟನ್ನು ಕೂಡಿದರೆ ನಿಮಗೆ ಒಟ್ಟು 18 ಬಾಲ್ಗಳು ಆ ಬ್ಯಾಗಲ್ಲಿ ಇದಾವೆ. ಇದರಲ್ಲಿ ಟೋಟಲ್ ಈಗ 2 ಬಾಲನ್ನು ತೆಗಿಬೇಕಲ್ವಾ, ಒಟ್ಟು ತೆಗಿಯಬಹುದಾದ 2 ಬಾಲ್ಗಳ ಸಂಖ್ಯೆ ಏನಾಗುತ್ತೆ ಅಂದರೆ ನೀವು ಏನಂತ ಬರೀಬೇಕು, ಟೋಟಲ್ ವೇಸ್ ಟು ಚೂಸ್ 2 ಬಾಲ್ಸ್ ಅಂತೇಳಿ. 2 ಬಾಲ್ಗಳನ್ನು ತೆಗಿಬೇಕಂದ್ರೆ ಒಟ್ಟು ವೇಗಳನ್ನು ನೀವು ಕಂಡುಹಿಡಿಬೇಕಾದಾಗ ಇಲ್ಲಿ ಕಾಂಬಿನೇಷನ್ ಅನ್ನು ಬಳಕೆ ಮಾಡಬೇಕಾಗತ್ತೆ. ಇರುವ ಒಟ್ಟು ಬಾಲ್ಗಳ ಸಂಖ್ಯೆ 18, ನೀವು ಅದರಲ್ಲಿ ತೆಗಿಬೇಕಾಗಿರುವ ಬಾಲ್ಗಳ ಸಂಖ್ಯೆ 2, 18C2 ಅಂತ ತಗೊಂಡ್ರಿ ಅಂತ ಹೇಳಿದ್ರೆ 18 × 17 ಡಿವೈಡೆಡ್ ಬೈ 2 ಸೂತ್ರದ ಪ್ರಕಾರ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರು 153 ಬರುತ್ತೆ. ಸೊ ಇದು ಒಟ್ಟು ತೆಗೆಯಬಹುದಾದ 2 ಬಾಲ್ಗಳನ್ನು ಸೆಲೆಕ್ಟ್ ಮಾಡೋದು. ತೆಗೆಯುವ 2 ಬಾಲ್ಗಳು ಕಲರ್ ಏನಾಗಿರಬೇಕು, ಒಂದೇ ಆಗಿರಬೇಕು ಅಂತ ಹೇಳಿದ್ರೆ ಈಗ ನೀವು ಇರುವ ಒಟ್ಟು ಕಲರ್ಗಳು ಎಷ್ಟಿದ್ದಾವೆ, 3 ಕಲರ್ ಇದಾವೆ. 5 ರೆಡ್ ಇದ್ದಾವೆ, 6 ವೈಟ್ ಇದ್ದಾವೆ, 7 ಬ್ಲ್ಯಾಕ್ ಇದ್ದಾವೆ. ಸೊ ಈಗ ನಿಮಗೆ ಆನ್ಸರ್ ಬೇಕು ಅಂತ ಹೇಳಿದ್ರೆ ನೀವು ಅದನ್ನು ಫೇವರೇಬಲ್ ವೇಸ್ ಅಂತೇಳಿ ತಗೊಂಡು ಮೊದಲನೇದು ಏನಪ್ಪ ಅಂತ ಹೇಳಿದ್ರೆ ಬೋತ್ ರೆಡ್ ಬರಬೇಕಲ್ವಾ, 2 ಕೂಡ ರೆಡ್ ಬಾಲ್ಸೇ ಬರಬೇಕು ಅಂತ ಹೇಳಿದ್ರೆ ಇದರ ಒಂದು ಪ್ರಾಬಬಿಲಿಟಿ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ ನೀವೇನು ಮಾಡಬೇಕಾಗತ್ತೆ, ಅದಕ್ಕೆ 5 ರೆಡ್ ಇದ್ದಾವೆ, ಅದರಲ್ಲಿ 2 ತೆಗಿಬೇಕು ಅಂದರೆ 5C2 ಆಗುತ್ತೆ. ಇದರ ಅರ್ಥ
5 × 4/2 ಮಾಡ್ತೀರಾ, ಸಿಂಪ್ಲಿಫೈ ಮಾಡಿಬಿಟ್ರೆ ನಿಮಗೆ 10 ಬರುತ್ತೆ. ಸೇಮ್ ಈಗ ಎರಡೂ ಕೂಡ ಏನಾಗಿರಬೇಕು, ವೈಟ್ ಕಲರ್ ಬರಬೇಕಪ್ಪ. ಓಕೆ, ನೆಕ್ಸ್ಟ್ ಎರಡು ವೈಟ್ ಬಾಲ್ ಬರಬೇಕು ಅಂದರೆ ಏನು ಮಾಡ್ಬೇಕು, ನೀವು ಇರೋದು 6 ವೈಟ್ ಬಾಲ್ಸು, ತೆಗಿಬೇಕಾಗಿರೋದು 2 ಅಂದರೆ 6 × 5 / 2 ಮಾಡಿದ್ರೆ ಇದೆಷ್ಟು ಬರುತ್ತೆ, 15 ಬರುತ್ತೆ. ಇದೇ ರೀತಿಯಲ್ಲಿ ನೆಕ್ಸ್ಟ್ ಇನ್ನೊಂದು ಯಾವುದಿದೆ, 7 ಬ್ಲ್ಯಾಕ್ಸ್ ಇದೆ, ಹೌದಾ? ಸೊ ಬ್ಲ್ಯಾಕ್ಸನ್ನು ನೀವು ತಗೊಂಡು ಬ್ಲ್ಯಾಕ್ ಎರಡೂ ಕೂಡ ಬ್ಲ್ಯಾಕ್ ಬರೋ ರೀತಿಯಲ್ಲಿ ಬರಬೇಕು ಅಂದರೆ ನೀವು ಕಾಂಬಿನೇಷನನ್ನು 7C2 ಅಂತ ತಗೊಳ್ಬೇಕಾಗತ್ತೆ. ಅದ್ರ ಪ್ರಕಾರ 7 × 6 / 2 ಮಾಡ್ತೀರಾ, ಸಿಂಪ್ಲಿಫೈ ಮಾಡಿದಾಗ 21 ಬರುತ್ತೆ. ಇದಿಷ್ಟನ್ನು ಕೂಡಬೇಕು ಈಗ ನೀವು. ಸೊ ಇದಿಷ್ಟನ್ನು ಕೂಡಿದ್ರೆ 10 + 15 + 21 ಆ್ಯಡ್ ಮಾಡಿದ್ರಿ ಅಂತ ಹೇಳಿದ್ರೆ 46 ಮೇಲ್ಗಡೆ ಬರುತ್ತೆ. P(E) ಬೇಕು ಅಂತ ಅಂದರೆ ನೀವು ಪ್ರಾಬೆಬಿಲಿಟಿಯನ್ನು ಕಂಡುಹಿಡಿಬೇಕಾದಾಗ ಬರುವ ಎಲ್ಲ ಬಾಲ್ಗಳು ಒಂದೇ ಕಲರ್ ಇರೋ ರೀತಿಯಲ್ಲಿ ಮಾಡಬೇಕು ಅಂದರೆ ಇದಿಷ್ಟನ್ನು ಕೂಡಿದಾಗ 46 ಮೇಲ್ ಬರುತ್ತೆ. 2 ಬಾರಿ ತೆಗೆಯುವ ಸಾಧ್ಯತೆಗಳು ಒಟ್ಟು ಇರೋದು 153. ಸೊ ದಟ್ ಆನ್ಸರು 46/153 ಅಂತಕ್ಕಂಥದ್ದು 46/153 ಅಂತಕ್ಕಂಥದ್ದು ಆಪ್ಷನ್ 4ರಲ್ಲಿದೆ. ಸೊ ಆಪ್ಷನ್ 4ಅನ್ನು ನೀವು ಉತ್ತರವನ್ನಾಗಿ ಚೂಸ್ ಮಾಡಬೇಕಾಗತ್ತೆ. ಕ್ವಶನ್ ನಂಬರ್ 6 ಮ್ಯಾಟ್ರಿಸಸ್ಗೆ ಸಂಬಂಧಪಟ್ಟಂಥದ್ದು ಏನು, ಇಫ್ A = 2 3 1 2 ದೆನ್ ದ ವ್ಯಾಲ್ಯೂ ಆಫ್ A² - 4A ಅಂತ ಕೊಟ್ಟಿದ್ದಾರೆ. ಈಗ ಇಲ್ಲಿ ಎನ ಬೆಲೆ ಇದಿದ್ರೆ A² - 4A ಬೆಲೆ ಕಂಡುಹಿಡಿಬೇಕು. ಸೊ ನೀವು A² ಅನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ 2 3 1 2 ಅನ್ನು 2 ಬಾರಿ ಬರ್ಕೊಂಡು ಗುಣಾಕಾರ ಮಾಡಬೇಕಾಗತ್ತೆ. ಇದನ್ನು ನೀವು ಗುಣಾಕಾರ ಮಾಡಿದಾಗ A² ಬೆಲೆ ಏನು ಸಿಗುತ್ತಪ್ಪ ಅಂತ ಹೇಳಿದ್ರೆ 2 2s are 4 + 3 1s are 3 ಅಂತ ತಗೊಳ್ತೀರಾ. ಅದೇ ರೀತಿಯಲ್ಲಿ ನೆಕ್ಸ್ಟು 2 3s are 6 + 3 2s are 6 ಅಂತ ಬರುತ್ತೆ. ಅದೇ ರೀತಿ ಈ ಕಡೆ ಬಂದ್ಬಿಟ್ಟು ಏನು ಬರುತ್ತೆ ಅಂತ ಹೇಳಿದ್ರೆ ಮತ್ತೆ ನೀವು 2 1s are 2 ತಗೊಳ್ಬೇಕು, ಮತ್ತೊಂದು ಬಾರಿ 2 1s are 2 ತಗೊಳ್ಬೇಕು. ಹಾಗೆಯೇ ನೆಕ್ಸ್ಟು 3 1s are 3 ತಗೊಳ್ತೀರಾ, ಮತ್ತೆ 2 2s are 4 ಅಂತ ತಗೊಳ್ತೀರಾ. ಓಕೆ, ಇದಿಷ್ಟನ್ನು ನೀವು ಸಿಂಪ್ಲಿಫೈ ಮಾಡಿದಾಗ ಅದು A² ಬೆಲೆ ಆಗಿರುತ್ತೆ. 4 + 3 7 ಬರುತ್ತೆ, 6 + 6 12 ಬರುತ್ತೆ, 2 + 2 4 ಬರುತ್ತೆ, 3 + 4 7 ಬರುತ್ತೆ. ಇದು A² ವ್ಯಾಲ್ಯೂ. ಇನ್ನು 4A ಬೇಕಲ್ವಾ? ಸೊ 4A ಬೇಕು ಅಂತ ಹೇಳಿದ್ರೆ ನೀವು 4A ಅಂದರೆ ಅದರ ಅರ್ಥ ನೀವು ಇಡೀ ಒಂದು ಏನು ಮ್ಯಾಟ್ರಿಕ್ಸನ್ನು ಏನು ಮಾಡಬೇಕು, ಇಂಟು 4ದಿಂದ ಮಲ್ಟಿಪ್ಲೈ ಮಾಡಿ ಬರೀಬೇಕು. ಇಂಟು 4ದಿಂದ ಮಲ್ಟಿಪ್ಲೈ ಮಾಡಿ ಬರೆದ್ರೆ 2 4s are 8, 3 4s are 12, 1 4s are 1, 2 4s are 8 ಬರುತ್ತೆ. ನಿಮಗೆ ಕೇಳಿದರೆ ಅವರು A² - 4A ಮಾಡ್ರಿ ಅಂತ. ಸೊ A² - 4A ಅಂತ ಹೇಳಿದ್ರೆ A² ಬೆಲೆ 7 12 4 7 ಇದೆ, -4A ಬೆಲೆ ಏನಿದೆ 8 12 4 8 ಇದೆ. ಈಗ ನೋಡಿ 7 - 8 ಮಾಡಿದ್ರೆ -1 ಬರುತ್ತೆ, 12 - 12 ಮಾಡಿದ್ರೆ 0 ಬರುತ್ತೆ, 4 - 4 ಮಾಡಿದ್ರೆ 0, 7 - 8 ಮಾಡಿದ್ರೆ -1. ನಮಗೆ ಐಡೆಂಟಿಕಲ್ ಮ್ಯಾಟ್ರಿಕ್ಸ್ ಗೊತ್ತು. ಐಡೆಂಟಿಕಲ್ ಮ್ಯಾಟ್ರಿಕ್ಸ್ ಏನು ಬರುತ್ತೆ ಅಂತ ಹೇಳಿದ್ರೆ ಐಡೆಂಟಿಕಲ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಹೆಂಗಿರುತ್ತೆ ಅಂದರೆ 1 0 0 1 ಇಲ್ಲಿ ಮೈನಸ್ ಇದೆ ಅಂದರೆ ಇದರ ಅರ್ಥ ಇದನ್ನು ನೀವು ಏನಂತ ಹೇಳ್ಬೋದು ಅಂದರೆ -i ಅಂತ ಹೇಳ್ಬೋದು. ಯಾಕೆ ಅಂದರೆ ಮೈನಸ್ಸಿಂದ ಐಡೆಂಟಿಕಲ್ ಮ್ಯಾಟ್ರಿಕ್ಸನ್ನು ಮಲ್ಟಿಪ್ಲೈ ಮಾಡಿದ್ರಿ ಅಂದರೆ -1 0 0 -1 ಬರುತ್ತೆ. ಹಾಗಾಗಿ ಇದಕ್ಕೆ ನೀವು ಆನ್ಸರು ಆಪ್ಷನ್ 2ರಲ್ಲಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ 2ಅನ್ನು ನೀವು ಉತ್ತರವನ್ನಾಗಿ ಹೇಳಬೇಕಾಗತ್ತೆ 6th ಕ್ವಶನ್ಗೆ. ಹಾಗೆ ಕ್ವಶನ್ ನಂಬರ್ 7 ನೋಡೋದಾದ್ರೆ ಇಫ್ ಆಲ್ಫಾ ಅಂಡ್ ಬೀಟಾ ಆರ್ ದ ರೂಟ್ಸ್ ಆಫ್ ದ ಈಕ್ವೇಶನ್ 2x² - 5x + 3 = 0. ವಾಟ್ ಈಸ್ ದ ಈಕ್ವೇಶನ್ ಹೂಸ್ ರೂಟ್ಸ್ ಆರ್ 1/α ಅಂಡ್ 1/β ಅಂತ ಕೊಟ್ಟಿದ್ದಾರೆ. ಆಲ್ಫಾ ಅಂಡ್ ಬೀಟಾ ಅನ್ನುವಂಥ 2 ರೂಟ್ಗಳನ್ನು ಹೊಂದಿದಾಗ ಈಕ್ವೇಶನ್ 2x² - 5x + 3 ಬರುತ್ತೆ ಅಂದಮೇಲೆ 1/α ಮತ್ತು 1/βದ ರೂಟ್ಗಳು ಹೇಗಿರ್ತವೆ ಅನ್ನೋದು ಕ್ವಶನ್. ಈಗ ನಾವು ಆಲ್ಫಾದ ರೆಸಿಪ್ರೋಕಲ್ 1/α, ಹಾಗೆಯೇ ಬೀಟಾದ ರೆಸಿಪ್ರೋಕಲ್ 1/β. ಇದರ ಆಧಾರದ ಮೇಲೆ ಈ x² ಅನ್ನು ನಾವು ರೆಸಿಪ್ರೋಕಲ್ ಬರ್ಕೊಳ್ಳೋಣ, ಎಕ್ಸ್ನ ರೆಸಿಪ್ರೋಕಲ್ ಅನ್ನು ಬರ್ಕೊಳ್ಳೋಣ. ಬರ್ಕೊಂಡ್ರೆ ನೋಡಿ ಇಲ್ಲಿ 2x² - 5x + 3 = 0 ಇದೆಯಲ್ವಾ, ಇದನ್ನು ನೀವು 2 × 1/x² - 5 × 1/x + 3 = 0 ಅಂತ ತಗೊಳ್ಬೋದು. ಈಗ ಇದನ್ನು ಸಿಂಪ್ಲಿಫೈ ಮಾಡಿದಾಗ 2 × 1 2 ಬರುತ್ತೆ, / x × ಮಾಡಿದ್ರೆ x² ಬರುತ್ತೆ, -5 × 1 ಮಾಡಿದ್ರೆ 5 ಬರುತ್ತೆ, / x ಬರುತ್ತೆ. ಹಾಗೆಯೇ ಈ ಕಡೆ ಏನು +3 ಇದೆಯಲ್ವಾ, +3 = 0 ಅಂತ ತಗೊಳ್ಳೋಣ. ಓಕೆ, ಸಪೋಸ್ ನೀವೇನಾದರೂ
ಇದಿಷ್ಟನ್ನು ಕೂಡ ಇಡೀ ಈಕ್ವೇಷನ್ ಅನ್ನು ನೀವು ಎಕ್ಸ್ ಸ್ಕ್ವೇರ್ನಿಂದ ಏನಾದರೂ ಮಲ್ಟಿಪ್ಲೈ ಮಾಡಿದ್ರಿ ಅಂದರೆ ಎಕ್ಸ್ ಸ್ಕ್ವೇರ್ನಿಂದ ಮಲ್ಟಿಪ್ಲೈ ಮಾಡಿದರೆ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 2 ಬರುತ್ತೆ. ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಮೇಲ್ಗಡೆ ಎಕ್ಸ್ ಉಳ್ಕೊಳ್ಳುತ್ತೆ. 3 ಇಂಟು ಎಕ್ಸ್ ಸ್ಕ್ವೇರ್ ಮಾಡಿದ್ರೆ 3x² ಬರುತ್ತೆ. ದಟ್ ಈಸ್ ಈಕ್ವಲ್ ಟು 0. ಇದನ್ನೇ ನೀವೀಗ ಉಲ್ಟಾ ಬರೆದ್ಬಿಟ್ರೆ ಆಯಿತು. 1/α 1/βವನ್ನು ಹೊಂದಿರುವಂಥ ರೂಟ್ಗಳ ಈಕ್ವೇಷನ್ ಏನು ಬರುತ್ತೆ, 3x² ಮೈನಸ್ 5x ಪ್ಲಸ್ 2 ಈಸ್ ಈಕ್ವಲ್ ಟು 0 ಅಂತೇಳಿ ರಿವರ್ಸ್ ಆಗಿ ಬರೀತೀರ ನೀವು. ಸೊ ದಟ್ ಈ ಆನ್ಸರ್ ಎಲ್ಲಿದೆ, ಇದು ಆಪ್ಷನ್ 2ರಲ್ಲಿದೆ. ಸೊ ದಟ್ ನೀವು ಆಪ್ಷನ್ 2ಅನ್ನ ಉತ್ತರವನ್ನಾಗಿ ಹೇಳಬೇಕಾಗತ್ತೆ ಕ್ವಶನ್ ನಂಬರ್ 7ಗೆ. ಹಾಗೆ ಕ್ವಶನ್ ನಂಬರ್ 8 ಕೂಡ ಬಂದ್ಬಿಟ್ಟು ದ ಆಂಗಲ್ಸ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ಎ ಟವರ್ ಫ್ರಮ್ 2 ಪಾಯಿಂಟ್ಸ್ ಅಟ್ ಡಿಸ್ಟೆನ್ಸಸ್ A and B from the base and in the same straight line with it are complementary. The height of the tower is ಅಂತ ಕೊಟ್ಟಿದ್ದಾರೆ. ಅಂದರೆ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ಎ ಟವರ್. ಈಗ ನಾವು ಈ ಒಂದು ಪಾಯಿಂಟಿಂದ ಇಲ್ಲಿರುವ ಪಾಯಿಂಟನ್ನು ನೀವು ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಅಂದರೆ ಆಂಗಲ್ ಆಫ್ ಎಲಿವೇಶನ್ ಫಾರ್ಮೇಷನ್ ಆಗುತ್ತೆ. ಓಕೆನಾ? ಈ ಫಾರ್ಮೇಷನ್ ಆಗುವಂಥ ಆಂಗಲ್ ಆಫ್ ಎಲಿವೇಶನ್ ಏನಾಗಿದೆ ಅಂತ ಹೇಳಿದ್ರೆ ಎ ಅಂಡ್ ಬಿ ಅಂತ ಕೊಟ್ಟಿದ್ದಾರೆ. ಇದು ಎ, ಸಪೋಸ್ ಇದು ಬಿ ಅಂತ ತಗೊಂಡ್ರೆ 2 ಪಾಯಿಂಟ್ಗಳಲ್ಲಿ ಏನು ಆಂಗಲ್ ಆಫ್ ಎಲಿವೇಶನ್ ಕೊಟ್ಟಿದ್ದಾರೆ ಅವರು. ಎಷ್ಟು ಗೊತ್ತಿಲ್ಲ. ಇದ್ರ ಜೊತೆಗೆ ಫ್ರಮ್ ದ ಬೇಸ್ ಆ್ಯಂಡ್ ಇನ್ ದ ಸೇಮ್ ಸ್ಟ್ರೈಟ್ ಲೈನ್ ವಿತ್ ಇಟ್ ಆರ್ ಕಾಂಪ್ಲಿಮೆಂಟರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಂಗಲ್ ಏನಾಗಿರುತ್ತೆ ಅಂದರೆ ಕಾಂಪ್ಲಿಮೆಂಟರಿ ಆಗಿರುತ್ತೆ. ಸೊ ಕಾಂಪ್ಲಿಮೆಂಟರಿ ಆಗಿರುವಂಥದ್ದಂದರೆ 2 ಕೋನಗಳನ್ನು ಕೂಡಿದರೆ 90 ಡಿಗ್ರಿ ಬರುತ್ತೆ. ಹಾಗಿದ ಮೇಲೆ ಈ ಒಂದು ಕಾಂಪ್ಲಿಮೆಂಟರಿ ಆಂಗಲನ್ನು ಹೊಂದಿರುವ ಟ್ರಯಾಂಗಲ್ಲಿನ ಹೈಟ್ ಎಷ್ಟು, ಈ ಒಂದು ಹೈಟನ್ನು ಮೆಜರ್ಮೆಂಟನ್ನು ಎಷ್ಟು ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ನಿಮಗೆ ಹೈಟ್ ಬೇಕು ಅಂತ ಹೇಳಿದ್ರೆ ಇದರ ಒಂದು ಟ್ರಯಾಂಗಲಿನ ಆಧಾರದ ಮೇಲೆ ಸಪೋಸ್ ನೀವು ಇದನ್ನು ಎ ಅನ್ನು ನೀವು ಏನಾದರೂ ಟೀಟಾ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಅಡ್ಜಸೆಂಟ್ ಆಗುತ್ತೆ, ಇದು ಆಪೋಸಿಟ್ ಇದು ಆಪೋಸಿಟ್ ಆಗುತ್ತೆ, ಇದು ಕೂಡ ಹೈಪೋಟಿನಸ್ ಆಗುತ್ತೆ. ಸೊ ನಾವು ಟ್ಯಾನ್ ಟೀಟಾವನ್ನು ತಗೊಳ್ಬೋದು. ಯಾಕೆ ಅಂತ ಹೇಳಿದ್ರೆ ಹೈಟ್ ಆಫ್ ದ ಟವರ್ ಅನ್ನು ಕಂಡುಹಿಡಿಯಕ್ಕೆ ಕೇಳಿರೋದ್ರಿಂದಾಗಿ ಅವರು ಹೈಟು ಮತ್ತು ಹೈಟನ್ನು ನಾವು ಅಪೋಸಿಟ್ ಸೈಡ್ ಅಂತ ತಗೊಳ್ಬೇಕಾಗತ್ತೆ. ಇದನ್ನು ಅಡ್ಜಸೆಂಟ್ ಆಪೋಸಿಟ್ಗೆ ಸಂಬಂಧಪಟ್ಟ ಹಾಗೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಟ್ಯಾನ್ ಟೀಟಾ ಅನ್ನುವಂತಹ ರೇಷಿಯೋವನ್ನು ಬಳಕೆ ಮಾಡ್ತೀವಿ. ದಟ್ ಈಸ್ ಈಕ್ವಲ್ ಟು h/a ಅಂತ ತಗೊಳ್ತೀವಿ. ಈ ಒಂದು ಟ್ಯಾನ್ ಟೀಟಾವನ್ನು h/a ಅಂತ ತಗೊಂಡ್ರೆ ಇನ್ನೊಂದು ಪಾಯಿಂಟ್ ಇದೆ ಇಲ್ಲಿ. ಆ್ಯಕ್ಚುಲಿ ಮತ್ತೆ 2 ಪಾಯಿಂಟ್ ಕೊಟ್ಟಿದ್ದಾರೆ ಅವರು. ಇನ್ನೊಂದು ಪಾಯಿಂಟ್ ಬಿ ಇಂದ ನಾವು ಏನು ತಗೊಳ್ಬೇಕಾಗತ್ತೆ, ಟ್ಯಾನ್ 90 ಡಿಗ್ರಿ ಮೈನಸ್ ಟೀಟಾ ಅಂತ ತಗೊಳ್ಬೇಕು. ಯಾವ ಪಾಯಿಂಟ್ ಅದು? ಈ ಪಾಯಿಂಟು h/a ಆಯಿತು. ಇದನ್ನು ನಾವು ಇದ್ರ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟನ್ನು ಕಾಂಪ್ಲಿಮೆಂಟ್ರಿ, ಇವೆರಡೂ ಕಾಂಪ್ಲಿಮೆಂಟ್ರಿ ಇದ್ದಾವೆ ಅಂದರೆ ಈ ಆಂಗಲ್ ಎಷ್ಟಿರುತ್ತೆ ಅಂದರೆ 90 ಡಿಗ್ರಿನಲ್ಲಿ ಟೀಟಾವನ್ನು ಕಳೆದಾಗ ಏನು ಬರುತ್ತೆ ಅದು ಆನ್ಸರ್ ಇರುತ್ತೆ. ಹಾಗಾಗಿ ಟ್ಯಾನ್ 90 ಡಿಗ್ರಿ ಮೈನಸ್ ಟೀಟಾವನ್ನು ನಾವು ಏನಂತ ತೊಗೊಳ್ಬೇಕಾಗತ್ತೆ, ಇಲ್ಲಿ h/b ಅಂತ ತೊಗೊಳ್ಬೇಕಾಗತ್ತೆ. ಸೊ ಟ್ಯಾನ್ 90 ಡಿಗ್ರಿ ಮೈನಸ್ ಟೀಟಾ ಅಂತ ಹೇಳಿದ್ರೆ ನಾವು ಅದನ್ನು ಕಾಟ್ ಟೀಟಾ ಅಂತ ಹೇಳಿ ಕರ್ಕೊಳ್ಬೋದು. ಕಾಂಪ್ಲಿಮೆಂಟ್ರಿ ರೇಷಿಯೋದ ಆಧಾರದ ಮೇಲೆ ಕಾಟ್ ಟೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ, h/b ಆಗುತ್ತೆ. ಈಗ ನೀವೇನು ಮಾಡ್ಬೋದು, ಟ್ಯಾನ್ ಟೀಟಾ ಇಂಟು ಕಾಟ್ ಟೀಟಾ ಇಸ್ ಈಕ್ವಲ್ ಟು ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ h/a ಇಂಟು h/b ಅಂತ ತಗೊಳ್ಬೋದು. ಮುಂದಿನ ಹಂತದಲ್ಲಿ ನೋಡಿ ಟ್ಯಾನ್ ಟೀಟಾ ಅಥವಾ ಕಾಟ್ ಟೀಟಾವನ್ನು ನೀವು ಟ್ಯಾನ್ ಟೀಟಾ ಇಂಟು 1/ಟ್ಯಾನ್ ಟೀಟಾ ಅಂತ ತಗೊಳ್ಬೋದು. ಯಾಕೆ ಅಂದರೆ ಕಾಟ್ ಟೀಟಾದ ರೆಸಿಪ್ರೋಕಲು 1/ಟ್ಯಾನ್ ಟೀಟಾ. ದಟ್ ಈಸ್ ಈಕ್ವಲ್ ಟು h ಇಂಟು h ಮಾಡ್ತೀರಾ, h² ಬರುತ್ತೆ, ಕೆಳಗಡೆ a ಇಂಟು b ಬರುತ್ತೆ, ab ಅಂತ ತಗೊಳ್ತೀರಾ. ಇಲ್ಲಿ ಟ್ಯಾನ್ ಟೀಟಾ ಕ್ಯಾನ್ಸಲ್ ಆಗ್ಬಿಡ್ತು ಅಂತ ಹೇಳಿದ್ರೆ ನಿಮಗಿಲ್ಲಿ ಉಳಿಯೋದು h²/ab ಇಸ್ ಈಕ್ವಲ್ ಟು 1. ab ನ ಈಕ್ವಲಿಂದ ಆ ಕಡೆ ಕಳಿಸ್ತೀರಾ, ಈ 1 ಇಂಟು ab ಮಾಡಿದ್ರೆ ab ಬರುತ್ತೆ. ಹೆಚ್ಚಿಗಿರುವ ಸ್ಕ್ವೇರ್ ರೂಟನ್ನು ಕ್ಯಾನ್ಸಲ್ ಮಾಡಿದ್ರೆ ab ರೂಟ್ ಬರುತ್ತೆ. ಸೊ ಹೈಟ್ ಏನಾಗಿರುತ್ತೆ, ಆ ಒಂದು ಟವರ್ನ ಹೈಟು ಅಂತ ಹೇಳಿದ್ರೆ √ab ಸಮ ಇರುತ್ತೆ. ಹಾಗಾಗಿ ನಿಮಗೆ ಆಪ್ಷನ್ 3ರಲ್ಲಿ ಆ ಒಂದು ಉತ್ತರವನ್ನು ಕೊಟ್ಟಿರೋದ್ರಿಂದ ಆಪ್ಷನ್ 3ಅನ್ನು ಈ ಒಂದು ಪ್ರಶ್ನೆಗೆ ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 9 ಹೇಳುತ್ತೆ, ಇಫ್ ದ ಪಾಯಿಂಟ್ಸ್ x, y, 1, 2 and 7, 0 ಆರ್ ಕೋಲಿನಿಯರ್ ದೆನ್ ದ ರಿಲೇಷನ್ ಬಿಟ್ವೀನ್ x ಅಂಡ್ y ಅಂತ ಕೊಟ್ಟಿದ್ದಾರೆ. ಈ 3 ಪಾಯಿಂಟ್ಗಳು ಕೋಲಿನಿಯರ್ ಅಂದರೆ ಒಂದೇ ರೇಖೆಯ ಮೇಲೆ ಇರುವಂತಹ 3 ಪಾಯಿಂಟ್ಗಳಿದ್ದಾವೆ. ಅಂದರೆ ಇಲ್ಲಿ x ಮತ್ತು y ನ ಬೆಲೆ ಏನಿರುತ್ತೆ ಅಂತ. ಯಾವಾಗ 3 ಲೈನ್ಸು ಕೋಲಿನಿಯರ್ ಆಗಿರ್ತಾವೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಲೋಪನ್ನು ಬರಿತೀವಿ ನಾವು. ಹೇಗಿರುತ್ತಪ್ಪ ಸ್ಲೋಪ್ ಅಂತ ಹೇಳಿದ್ರೆ ಇದರ ಆಧಾರದ ಮೇಲೆ ನಾವು ಸ್ಲೋಪನ್ನು ಹೇಗೆ ಬರಿತೀವಿ ಅಂದರೆ y - 2 ಡಿವೈಡೆಡ್ ಬೈ x - 1 ಅಂತೇಳಿ ತೊಗೊಳ್ತೀವಿ.
ಈ y ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1ಗೆ y ಇರುವ ಜಾಗದಲ್ಲಿ ನೀವೇನಾದರೂ 0 ಹಾಕಿದ್ರಿ ಅಂದರೆ -2 ಡಿವೈಡೆಡ್ ಬೈ ಎಕ್ಸ್ ಇರುವ ಜಾಗದಲ್ಲಿ 0 ಹಾಕಿದ್ರಿ ಅಂದರೆ -1 ಇದನ್ನು ತೊಗೊಂಡ್ರೆ ಓಕೆನಾ. y ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ತೊಗೊಂಡು ಇದರಿಂದ ಮತ್ತೆ ರಿಲೇಷನ್ ಅನ್ನು ತೋರಿಸ್ಬೇಕು. 0 ಮೈನಸ್ 2 ಡಿವೈಡೆಡ್ ಬೈ 7 ಮೈನಸ್ 1 ಸ್ಲೋಪ್ ಇದು. ಇದನ್ನು ನೀವು ಸಿಂಪ್ಲಿಫೈ ಮಾಡ್ತಾ ಹೋದಾಗ y ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 0 ಮೈನಸ್ 2 ಮಾಡಿದ್ರೆ -2, 7 ಮೈನಸ್ 1 ಮಾಡಿದ್ರೆ 6 ಬರುತ್ತೆ. 2ರಿಂದ 6 ಭಾಗಾಕಾರ ಮಾಡಿದ್ರೆ -1/3 ಬರುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ ಇಲ್ಲಿ y ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಅನ್ನು -1/3ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಬರ್ಕೊಂಡ್ರಿ ಅಂದರೆ y ಮೈನಸ್ 2 ಇಂಟು 3 ಮಾಡಿದ್ರೆ 3 ಇಂಟು y ಮೈನಸ್ 2 ಇಸ್ ಈಕ್ವಲ್ ಟು -1 ಇಂಟು ಎಕ್ಸ್ ಮೈನಸ್ 1 ಅಂತ ಬರುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ 3 ಇಂಟು y ಮಾಡಿದ್ರೆ 3y ಮೈನಸ್ 3 2 6 ಇಸ್ ಈಕ್ವಲ್ ಟು -1 ಇಂಟು ಎಕ್ಸ್ ಮಾಡಿದ್ರೆ -x ಮೈನಸ್ ಇಂಟು ಮೈನಸ್ ಪ್ಲಸ್ 1 1 1. ಎಕ್ಸ್ ಅನ್ನ ಈ ಕಡೆ ತಗೊಳ್ರಿ, ಆಗ ಏನು ಬರುತ್ತೆ, ಎಕ್ಸ್ ಈ ಕಡೆ ಬಂದರೆ ಪ್ಲಸ್ ಎಕ್ಸ್ ಆಗುತ್ತೆ. ಇಲ್ಲಿ 3y ಇದೆ, ಇಲ್ಲಿ 1 ಬರ್ಕೊಂಡು -6 ಆ ಕಡೆ ಕಳಿಸಿದ್ರೆ +6 ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 1 + 6 7 ಬರುತ್ತೆ. ಸೊ ಎಕ್ಸ್ ಪ್ಲಸ್ 3y ಇಸ್ ಈಕ್ವಲ್ ಟು 7 ಆಗಿರುತ್ತೆ ಈ ಒಂದು ಬಿಂದುಗಳನ್ನು ಹೊಂದಿರುವಂಥ ಈಕ್ವೇಶನ್. ಸೊ ದ್ಯಾಟ್ ಇಲ್ಲಿ ನೀವು ಇದಕ್ಕೆ ಆನ್ಸರು ಎಕ್ಸ್ ಪ್ಲಸ್ 3y ಇಸ್ ಈಕ್ವಲ್ ಟು 7 ಅನ್ನೋದು ಆಪ್ಷನ್ 3ರಲ್ಲಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ 3ಅನ್ನು ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ 10th ಕ್ವಶನ್ ಅಂತ ನೋಡ್ಬಿಡೋಣ. ಇಲ್ಲಿ ಮೆಥಡಾಲಜಿಗೆ ಸಂಬಂಧಪಟ್ಟದ್ದು, ಮ್ಯಾಥಮೆಟಿಕ್ಸಿಗೆ ಮೆಥಡಾಲಜಿಯಲ್ಲಿ ಬರುವಂಥ ಪ್ರಶ್ನೆಗಳು ಹೇಗೆ ಬರ್ತಾವೋ ಅದರ ಆಧಾರದ ಮೇಲೆ ನಾನು ಇಲ್ಲಿ ಒಂದು ಕ್ವಶನ್ ಹೇಳ್ತಾ ಇದ್ದೀನಿ. ಅಕಾರ್ಡಿಂಗ್ ಟು NCF 2005, NCF ಅಂದರೆ ಏನು, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಅಂತದ್ದು. 2005ರ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಹೇಳುತ್ತೆ, ಇದರ ಆಧಾರದ ಮೇಲೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಮೇನ್ ಗೋಲ್ ಆಫ್ ಮ್ಯಾಥಮೆಟಿಕ್ಸ್ ಎಜುಕೇಶನ್ ಇನ್ ಸ್ಕೂಲ್ಸ್ ಅಂತೇಳಿ. ಶಾಲೆಗಳಲ್ಲಿ ಗಣಿತವನ್ನು ಕಲಿಸುವ ಉದ್ದೇಶ NCF 2005ನ ಪ್ರಕಾರ ಶಾಲೆಗಳಲ್ಲಿ ಗಣಿತ ವಿಷಯವನ್ನು ಕಲಿಸುವ ಒಂದು ಗುರಿ ಏನು ಅಂತೇಳಿ, ಯಾವ ಗುರಿಯನ್ನು ಕಲಿಸಬೇಕಾಗತ್ತೆ. ಕೆಳಗಡೆ ಕೊಟ್ಟಂಥ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ. ಇದರ ಜೊತೆಗೆ NCF 2005ಗೆ ಸಂಬಂಧಪಟ್ಟಾಗೆ ಅಲ್ಲಿ ಒಂದು ಪಾಯಿಂಟ್ ಹೇಳುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಮ್ಯಾಥಮೆಟೈಸ್ ದ ಚೈಲ್ಡ್ಸ್ ಥಾಟ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. NCF 2005ಅಲ್ಲಿ ಒಂದು ಪಾಯಿಂಟ್ ಏನು ಹೇಳುತ್ತೆ ಅಂದರೆ, ಮ್ಯಾಥಮೆಟೈಸ್ ದ ಚೈಲ್ಡ್ಸ್ ಥಾಟ್ ಪ್ರೋಸೆಸ್ ಅಂತೇಳಿ. ಅಂದರೆ ಮಕ್ಕಳ ಆಲೋಚನಾ ಶಕ್ತಿಯು ಗಣಿತವಾಗಿರಬೇಕು, ಅಂದರೆ ಗಣಿತದ ರೂಪದಲ್ಲಿ ಮಕ್ಕಳು ಆಲೋಚನಾ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು ಅಂತೇಳಿ 2005ರ NCFನಲ್ಲಿದೆ. ಅದಕ್ಕೆ ಹೋಲಿಕೆ ಆಗುವ ಪಾಯಿಂಟ್ ಇದರಲ್ಲಿ ಯಾವ್ದು ಬರುತ್ತೆ ನೋಡ್ತಾ ಹೋಗೋದಾದರೆ ವೆರಿ ಸಿಂಪಲ್. ಏನು ಹೇಳ್ಬೋದು ಅಂದರೆ 2ನೇ ಆಪ್ಷನನ್ನು ಹೇಳ್ಬೋದು ನಾವು. 2ನೇ ಆಪ್ಷನ್ ಹೇಳುತ್ತೆ ಏನು, ಟು ಮೇಕ್ ಚಿಲ್ಡ್ರನ್ ಥಿಂಕ್ ಅಂಡ್ ರೀಸನ್ ಮ್ಯಾಥಮೆಟಿಕಲಿ. NCF 2005ಅಲ್ಲಿ ಮ್ಯಾಥಮೆಟಿಕ್ಸ್ನ ಅಧ್ಯಯನ ಹೇಗಿರಬೇಕು ಅನ್ನೋದನ್ನ ಪಾಯಿಂಟ್ ಏನು ಹೇಳುತ್ತೆ, ಆ ಪಾಯಿಂಟಿಗೆ ರಿಲೇಟೆಡ್ ಆಗಿರುವಂಥ ಆನ್ಸರು ಇದು. ಸೊ ನೀವು 2ನೇ ಆಪ್ಷನನ್ನು ಈ ಪ್ರಶ್ನೆಗೆ ಉತ್ತರವಾಗಿ ಹೇಳಬೇಕು, ಟು ಮೇಕ್ ಚಿಲ್ಡ್ರನ್ ಥಿಂಕ್ ಅಂಡ್ ರೀಸನ್ ಮ್ಯಾಥಮೆಟಿಕಲಿ ಅಂತೇಳಿ. ಓಕೆನಾ. ಸೊ ಈ ಒಂದು ವಿಡಿಯೋದಲ್ಲಿ HSTR ಎಕ್ಸಾಮಿಗೆ ಬರಬಹುದಾದಂತಹ, ಕೇಳಲು ಸಾಧ್ಯವಿರಬಹುದಾದಂತಹ 10 ಮಾಡೆಲ್ ಕ್ವಶನ್ಸನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇದೇ ತರಹದ ಕ್ವಶನ್ಸ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.